ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ರಾಜಕೀಯದ ಎತ್ತರದ ಶಿಖರದಲ್ಲಿದ್ದ ನಾಯಕರಿಗೆ ಮನೆ ಎಂಬ ಆಶ್ರಯ, ಬದುಕಿಗೆ ನೆಮ್ಮದಿ, ಹೋರಾಟಕ್ಕೆ ಧೈರ್ಯ ನೀಡಿದ ಶಕ್ತಿಯೊಂದು ಮೌನವಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡರ ಅಗಲಿಕೆಯಿಂದ ರಾಜಕೀಯ ಮಾತ್ರವಲ್ಲ, ಸಾವಿರಾರು ಹೃದಯಗಳು ಮೌನದ ನೋವಿನಲ್ಲಿ ಮುಳುಗಿವೆ. ಪದ್ಮನಾಭನಗರ ನಿವಾಸದಲ್ಲಿ ನಡೆದ ಅಂತಿಮ ದರ್ಶನದಲ್ಲಿ ಭಾವನೆಗಳೇ ಮಾತಾಗಿದ್ದವು. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಕಣ್ಮರೆಯಾದ ರಾಜಕೀಯದ ದೊಡ್ಡಮನೆ ಒಡತಿ ಚೆನ್ನಮ್ಮ. ಸಾವಿರಾರು ಅಭಿಮಾನಿಗಳಿಂದ ದೈವ ಭಕ್ತಿಯ ಅಂತಿಮ ನಮನ. ಒಂದೆಡೆ ಶೋಕ, ಮತ್ತೊಂದೆಡೆ ಅಂತಿಮ ನಮನ ಸಲ್ಲಿಸಲು ಸಾಗರದಂತೆ ಹರಿದು ಬಂದ ಜನಸಾಗರ. ಇದು ಕಂಡು ಬಂದಿದ್ದು ಪದ್ಮನಾಭನಗರದಲ್ಲಿ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಚೆನ್ನಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ರು. ಖಾಸಗಿ ಆಸ್ಪತ್ರೆಯಿಂದ ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ ಪದ್ಮನಾಭನಗರ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿತ್ತು. ಬಿಗಿ ಪೊಲೀಸ್ ಭದ್ರತೆ, ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗ, ಎಲ್ಲ ವ್ಯವಸ್ಥೆಯೂ ಸಿದ್ಧವಾಗಿತ್ತು. ಆದರೆ ಜನರ ಪ್ರೀತಿ ಎಲ್ಲ ಲೆಕ್ಕಾಚಾರಗಳನ್ನ ಮೀರಿ ಹರಿದು ಬಂತು. ರಾಜಕೀಯ ನಾಯಕರು, ಗಣ್ಯರು, ಸಾರ್ವಜನಿಕರು ನೇರವಾಗಿ ದೇವೇಗೌಡರ ನಿವಾಸದತ್ತ ಆಗಮಿಸುತ್ತಿದ್ದಂತೆ ಕೊನೆಯ ಕ್ಷಣದಲ್ಲಿ ನಿರ್ಧಾರ ಬದಲಾಯಿತು. ಕೊನೆಗೆ ಅವರು ಬದುಕಿದ ಮನೆಯೇ ಅಂತಿಮ ದರ್ಶನದ ಸಾಕ್ಷಿಯಾಯಿತು. ಮನೆ ಅಂಗಳದಲ್ಲಿ ವೈದಿಕ ಮಂತ್ರಗಳು ಮೊಳಗಿದವು. ಕುಟುಂಬದವರ ಕಣ್ಣಲ್ಲಿ ದುಃಖ ತುಂಬಿತ್ತು. ಜೀವನ ಸಂಗಾತಿಯ ಪಾರ್ಥಿವ ಶರೀರದ ಎದುರು ನಿಂತ ದೇವೇಗೌಡರ ಮೌನವೇ ಸಾವಿರ ಮಾತುಗಳಾಯಿತು. 7 ದಶಕಗಳ ದಾಂಪತ್ಯದ ನೆನಪುಗಳು ಕಣ್ಣೀರಾಗಿ ಹರಿದ ಕ್ಷಣ ಅಲ್ಲಿದ್ದ ಪ್ರತಿಯೊಬ್ಬರ ಹೃದಯವನ್ನ ತಟ್ಟಿತ್ತು. ದೇವೇಗೌಡರ ಬದುಕಿನಲ್ಲಿ ಅವರೇ ಹಲವಾರು ಬಾರಿ ಹೇಳಿದ್ದಾರೆ, ನನ್ನ ಬದುಕಿನ ಯಶಸ್ಸು ಅವರ ಪತ್ನಿ ಆದಂಥ ನನಗೆ ಜನ್ಮ ಕೊಟ್ಟಂಥ ನನ್ನ ಅಮ್ಮ, ನನ್ನ ತಾಯಿ ಅವರು ಪ್ರಮುಖ ಕಾರಣ ಅಂತಕ್ಕಂಥದ್ದನ್ನು 100 ಬಾರಿ ಹೇಳಿದ್ದಾರೆ. ಅದರ ಜೊತೆಗೆ ನಾವು ಹುಟ್ಟಿದ ನಂತರ ನಮಗೆ ಒಂದು ಪ್ರಪಂಚದ ದಾನ ಬಂದಾಗ ಆ ಸಣ್ಣ ಮಕ್ಕಳಿಂದಲೂ ಅವರ ಬದುಕನ್ನು ನೋಡಿದ್ದೇವೆ. ಬಹುಶಃ ಅವರಂಥ ಒಬ್ಬ ಮಹಾನ್ ಭಕ್ತಿ ನಾವು ನೋಡಲಿಕ್ಕೆ ಸಾಧ್ಯ. ನಮ್ಮ ತಾಯಿ ಅಂತ ಹೇಳೋದಲ್ಲ, ಅವರು ದೇವರ ಮೇಲೆ ಇಟ್ಟಂಥ ನಂಬಿಕೆಗಳೇ. ಬೆಳಗ್ಗೆಯಿಂದಲೇ ನೂರಾರು ಗಣ್ಯರು ಅಗಲಿದ ದೈವ ಭಕ್ತಿಯ ಅಂತಿಮ ನಮನ ಪಡೆದ್ರು. ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವ ರಾಮಲಿಂಗಾರೆಡ್ಡಿ, ಶ್ರೀರಾಮುಲು, ಜನಾರ್ದನ ರೆಡ್ಡಿ, ಆರ್ ಅಶೋಕ್, ಯುಟಿ ಖಾದರ್, ತೇಜಸ್ವಿ ಸೂರ್ಯ, ಕೆ ಸುಧಾಕರ್ ಸೇರಿದಂತೆ ಹಲವು ರಾಜಕೀಯ ನಾಯಕರು ಅಂತಿಮ ನಮನ ಸಲ್ಲಿಸಿದ್ರು. ನಟ ಡಾಲಿ ಧನಂಜಯ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಎಲ್ಲರ ಮಾತಿನಲ್ಲೂ ಒಂದೇ ಭಾವನೆ, ಅಧಿಕಾರದ ಬೆಳಕಿನಿಂದ ದೂರವಿದ್ದರೂ ಒಂದು ಕುಟುಂಬದ ಬೆಳಕಾಗಿ, ಒಬ್ಬ ನಾಯಕರ ಯಶಸ್ಸಿನ ಹಿಂದಿನ ಶಕ್ತಿಯಾಗಿ, ಸರಳತೆ ಮತ್ತು ತ್ಯಾಗದ ಪ್ರತಿರೂಪವಾಗಿ ಚೆನ್ನಮ್ಮ ದೇವೇಗೌಡರನ್ನ ಸ್ಮರಿಸಿದ್ರು. ಚೆನ್ನಮ್ಮ ದೇವೇಗೌಡರು ತುಂಬಾ ಹಳ್ಳಿಯಿಂದ ಬಂದವರು. ಕಷ್ಟಪಟ್ಟು ತನ್ನ ಗಂಡನನ್ನ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಕೊಟ್ಟರು. ಇವತ್ತು ದೇಶದಲ್ಲಿ ಗುರುತಿಸುವಂತ ಒಬ್ಬ ನಾಯಕ ಆಗಿದ್ದಾರೆ. ದೇವೇಗೌಡರು ಪ್ರಧಾನಿ ಕೂಡ ಆದ್ರು ಅಂದ್ರೆ ಅದರ ಹಿಂದಿರುವಂತ ಶಕ್ತಿ ಅದು ಚೆನ್ನಮ್ಮ ದೇವೇಗೌಡರು. ಇಷ್ಟೊಂದು ವಿಶಾಲವಾದಂತ ಪಾರ್ಟಿಯನ್ನ ಕಟ್ಟಿದ್ರು, ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ್ರು, ಕೇಂದ್ರದಲ್ಲಿ ಆಡಳಿತವನ್ನು ನಡೆಸಿದ್ರು. ಇವತ್ತು ಕುಮಾರಣ್ಣ ಆಡಳಿತ ನಡೆಸ್ತಾ ಇದ್ದಾರೆ. ದೇವೇಗೌಡರು ಸರ್ಗೆ, ಕುಮಾರಣ್ಣ ಮತ್ತು ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಯಾಕೆಂದರೆ ಒಂದು ಭಾಳ ದೊಡ್ಡ ಬೇರು. ಇತ್ತೀಚೆಗೆ ನಮ್ಮ ಅಜ್ಜಿ ಕೂಡ ಒಂದು 90 ವರ್ಷ ಪ್ಲಸ್ ಆಗಿದ್ದವರು. ಸೊ ಆ ಥರದ್ದು ಬೇರುಗಳು ಉಳಿದಾಗ ಅದು ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನದ ಬಳಿಕ ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೆದಿದೆ. ಕವನ ಶಿವಣ್ಣ ಜೊತೆ ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.